ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ಕುದನು ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮ್ಮ ಜೊತೆ ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣೋ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೋಣ. ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಬನ್ನಿ. ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಆಡ್ತಾ ಇದ್ದಾನೆ. ನೋಡಿ ನೋಡಿ ನೋಡಿ, ತೀಟೆ ಆಗೋಗಿದ್ದಾನೆ. ಈಗ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಕಾಫಿ ಮಾಡೋಣ. ತಾತಂದು ಪಪ್ಪಂದೆಲ್ಲ ಆಗಿದೆ, ಇನ್ನು ನಂದು ಮಮ್ಮಿದು ಮತ್ತು ನನ್ನ ತಮ್ಮಂದು ಬ್ಯಾಲೆನ್ಸ್ ಇದೆ. ಸೊ ಕಾಫಿ ಮಾಡ್ತಾಯಿದ್ದೀನಿ. ನಮ್ಮನೇಲಂತೂ ಎಲ್ಲ ಕಾಫಿ ಲವರ್ಸೆ, ಕಾಫಿನೇ ಜಾಸ್ತಿ ಕುಡಿಯೋದು. ಅದರಲ್ಲೆಲ್ಲ ಪಪ್ಪ ಮತ್ತು ತಾತ ಇದ್ದರೆ ಹಾಲು ಕುಡಿಯೋದು. ನಾನು ಮಮ್ಮಿ ತಮ್ಮ ಎಲ್ಲ ಕಾಫಿನೇ ಕುಡಿಯೋದು. ಹಾಗೆ ಟಿಫನ್ಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಟಿಫನ್ಗೆ ಇಡ್ಲಿ ಮಾಡಬೇಕು. ಅಲ್ಲಿ ಕಾಯ್ತಾ ಇದೆ ಒಂದು ಕಡೆ. ಇಡ್ಲಿಗೆ ಸಾಂಬಾರು ಬೇಗ ಇಡ್ತಾಯಿದ್ದೀನಿ ನಾನು, ಬೇಳೆ ಮತ್ತು ಟೊಮೊಟೊನ. ನೀರು ಚೇಂಜ್ ಆಗ್ಬಿಟ್ಟು ಸ್ವಲ್ಪ ಕೋಲ್ಡ್ ಆಗೋಗಿತ್ತು. ಸೊ ಅದಕ್ಕೆ ನನ್ನ ವಾಯ್ಸ್ ಚೇಂಜ್ ಇದೆ. ಕೂಡ ಕೂಗಿದೆ, ವಿಷಲ್ ಕೂಗಿರುತ್ತೆ. ಸೊ ಅದಕ್ಕೆ ಇಡ್ಲಿ ಸಾಂಬಾರಿಗೆ ಇಲ್ಲಿ ಇದನ್ನು ಬೇಳೆ, ಟೊಮೊಟೊ, ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೊಂದು 2 ವಿಷಲ್ ಕೂಗಿಸ್ಕೊಳ್ತೀನಿ. ಅಲ್ಲಿ ಕಾಯ್ತಾ ಇದೆ. ಕಾಫಿ ಮಾಡಬೇಕು. ಇವಾಗ ಕಾಫಿ ಮಾಡ್ತೀನಿ. ಈ ಕುಕ್ಕರ್ ಮುಚ್ತೀನಿ. ಹಾಗೆ ಕಾಫಿ ಕುಡಿಯೋಷ್ಟರಲ್ಲಿ ಕುಕ್ಕರ್ ಕೂಡ ವಿಷಲ್ ಆಗಿರುತ್ತೆ. ಸೊ 2 ಕೆಲಸನೂ ಬೇಗ ಆಗುತ್ತೆ. ಸೊ ಇಡ್ಲಿ ಬೆಂದಿದೆ. ಇವಾಗ ಸಾಂಬಾರು ಕೂಡ ಆಗಿದೆ. ಸೊ ನೋಡಿ ಕಂಪ್ಲೀಟಾಗಿ ಬೆಂದಿದೆ. ಹಾಗೆ ನನ್ನ ಮಗನಿಗೆ ಮೊಟ್ಟೆನ ಇಡ್ಲಿ ಪಾತ್ರೆಲಿ ಹಾಕಿ ಇಡ್ಲಿ ಥರ ಬೇಯಿಸ್ಕೊಡು ಅಂತ ಹೇಳಿದ. ಸೊ ರೆಡಿಯಾಗಿದೆ. ನನ್ನ ಮಗಳ ಕೂದಲು ನೋಡಿ ಎಷ್ಟು ಬೆಳೆದಿದೆ. ಮುಡಿ ಕೊಡಬೇಕು. ಸೊ ನೋಡಬೇಕು ಯಾವಾಗ ಹೋಗಬೇಕು ಅಂತೇಳಿ. ಸ್ಯಾಟರ್ಡೇ ಹೋಗೋಣ ಅಂದ್ಕೊಂಡಿದ್ದೀವಿ, ಇನ್ನೂ ಫಿಕ್ಸ್ ಆಗಿಲ್ಲ. ನೋಡಿ ಎಷ್ಟು ಬೆಳೆದಿದೆ. ಅದು ಸ್ವಲ್ಪನೇ ಕೂದಲಿರೋದು, ಆದರೂ ಇದು ಉಡ್ ಕೂದಲು ಅಂದ್ಕೊತೀನಿ. ಫುಲ್ಲು ಉದ್ದ ಇದೆ. ಸೊ ಈಗ ನಾನು ಕರ್ಬೂಜದ್ದು ಜ್ಯೂಸ್ ಮಾಡೋಣ ಅಂದ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಕರ್ಬೂಜದ ಜ್ಯೂಸ್ ಮಾಡೋಣ. ಬಿಸಿಲಿಗೆ ಒಳ್ಳೆಯದಲ್ಲ. ಸೊ ಮಾಡ್ತಾಯಿದ್ದೀನಿ. ಬೀಜ ಎಲ್ಲ ಸ್ಪೂನಲ್ಲಿ ತೆಗೆದು ನೀಟಾಗಿ ನಾನು ಸೈಡ್ಗೆ ಹಾಕ್ಕೊಳ್ತೀನಿ. ಬೀಜನ ಹಾಕ್ಕೊಳ್ಳೋದು. ಬೀಜ ಹಾಕ್ಕೊಂಡ್ರೆ ಅದೇನಾಗುತ್ತೆ, ಉಗುರಾಗುತ್ತೆ ಮತ್ತು ಕಹಿ ಇರುತ್ತೆ. ಸೊ ಅದಕ್ಕೆ ಬೀಜ ಎಲ್ಲ ನೀಟಾಗಿ ತೆಗಿಬೇಕು. ಸೊ ನೀಟಾಗಿ ತಕ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಏಲಕ್ಕಿ ಕಾಯಿ ಹಾಕ್ಕೊಳ್ತೀನಿ ನಾನು. 1 ಏಲಕ್ಕಿ ಕಾಯಿನ ಸಿಪ್ಪೆ ಬಿಡಿಸಿ ಸಿಪ್ಪೆ ಮತ್ತು ಬೀಜ ಸಮೇತ ಹಾಕ್ತಾಯಿದ್ದೀನಿ. ಅದು ಬಿಡಿಸಿ ಹಾಕೋದ್ರಿಂದ ಬೇಗ ಗ್ರೈಂಡ್ ಆಗುತ್ತೆ. ನೋಡಿ ಈ ಥರ ಸ್ಮೂತಾಗಿ ರುಬ್ಕೋಬೇಕು. ಇದನ್ನ ನೋಡಿ ಸ್ಮೂತಾಗಿ ರುಬ್ಕೊಬೇಕು. ಸ್ಮೂತಾಗಿ ರುಬ್ಕೊಂಡ್ರೆ ಜ್ಯೂಸ್ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗುತ್ತೆ. ಸೊ ಹಾಗೆ ನಾನಿಲ್ಲಿ ಒಂದು ಹಣ್ಣಲ್ಲಿ ಜಸ್ಟ್ 5 to 6 ಗ್ಲಾಸ್ ಅಂದರೆ 5 ಇಂದ 6 ಗ್ಲಾಸ್ ಆಗೋಷ್ಟಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನಾನು.
ಜಾಸ್ತಿ ನೀರು ಹಾಕಿ ಜಾಸ್ತಿ ಮಾಡೋಕ್ಕೋದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಅದು. ಸೊ ಅದಕ್ಕೋಸ್ಕರ ಫಸ್ಟು ನಾನು ಬೆಲ್ಲನ ಫಸ್ಟೇ ನೆನೆ ಹಾಕಿದ್ದೆ. ಸೊ ಅದೇ ಬೆಲ್ಲದ ನೀರಿಗೆ ಈಗ ಮಿಕ್ಸಿಲಿ ರುಬ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಮತ್ತು ಏಲಕ್ಕಿ ಕಾಯಿ ಏನು ರುಬ್ಕೊಂಡಿದ್ವಲ್ವ ನಾವು, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು 2 ಗ್ಲಾಸಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈಗ ಜ್ಯೂಸ್ ರೆಡಿಯಾಗಿದೆ. ಫೈನಲಾಗಿ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ಸೊ ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಸೊ ಅಂದರೆ 1/4 ಭಾಗ ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ. ಸೊ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡು ಕುಡಿದ್ರೆ ಅದು ಟೇಸ್ಟ್ ಇರಲ್ಲ. ಸೊ ಅದು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಕಮ್ಮಿನೇ, ಒಂದು ಹಣ್ಣಲ್ಲಿ ಒಂದು 5-6 ಜನಕ್ಕೆ ಆಗೋಷ್ಟು ಅಷ್ಟೇ ನಾನು ಒಂದು 5 to 6 ಗ್ಲಾಸಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಹಾಂ, ಎಲ್ಲಾಯ್ತಾ ಇದೆ ಇವಾಗ? ತೋಟದ ಹತ್ರ ಹೋಗೋಣ ಅಂದ್ಬಿಟ್ಟು ತೋಟದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ 4:30 ಆಗಿದೆ ಟೈಮಿಂಗು. ಸೊ ಹೋಗಿ ಸ್ವಲ್ಪ ಹೂವು ಎಲ್ಲ ಕಿತ್ಕೊಬರ್ಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೀನು ಕಾಣಿಸ್ತಾ ಇಲ್ಲಪ್ಪ ಅದರಲ್ಲಿ, ನೋಡು ಹಿಂಗೆ ಮಾಡಿದ್ರೆ ಕಾಣಿಸ್ತೀಯ, ಹಿಂಗೆ ಇಟ್ಕೊಂಡ್ರೆ ನಿಂಗೆ ಕಾಣಲ್ಲ. ನನ್ನ ಮಗನಿಗೆ ವಿಡಿಯೋ ಮಾಡಬಾರ್ದಂತೆ, ಅವ್ನ ಫೇಸ್ ತೋರಿಸ್ಬಾರ್ದಂತೆ. ಸೊ ಅದಕ್ಕೆ ಆ ಥರ ಆಡಿಸ್ತಾ ಇದ್ದಾನೆ. ಹಿಂಗೆ ಮಾಡಿದ್ರೆ ಕಾಣಿಸಲ್ಲ ನೀನು. ನೋಡಿ ಫ್ರೆಂಡ್ಸ್, ಇದು ನಮ್ಮ ತೋಟ. ಸೊ ಇವಾಗ ಇದು ಅಡ್ಲ ಗಿಡ ಹಾಕಿದ್ದಾರೆ. ಇನ್ನು ಕಾಯಿ ಹೂವು ಎಲ್ಲ ಏನು ಬಂದಿಲ್ಲ, ಬಂದಿದೆ, ದಾರ ಸುತ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ನಿಯರ್ ಇರೋದ್ರಿಂದ ಸೊ 20 to 30 ಕಿಲೋಮೀಟರ್ 25 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಹೋಗ್ತಾನೆ ಇರುತ್ತೆ ಏರೋಪ್ಲೇನ್ಗಳೆಲ್ಲ. ಇಲ್ಲಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ಗೆಲ್ಲ ಒಂದೊಂದು ಏರೋಪ್ಲೇನ್ ಓಡಾಡ್ತಾ ಇರುತ್ತೆ. ಮಲ್ಲಿಗೆ ಗಿಡ ಇವಾಗ ಸ್ಟಾರ್ಟು ಓಕೆ ಮೊಗ್ಗು. ಎಲ್ಲ ಸಣ್ಣ ಮೊಗ್ಗು, ಇನ್ನು ಇವಾಗ ಮೊಗ್ಗಾಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು 2-3 ಡೇಸ್ ಆದರೆ ಚೆನ್ನಾಗಿ ಮುಗ್ಬಿಡುತ್ತೆ. ಇನ್ನು ಇವಾಗ ಸಣ್ಣ ಮೊಗ್ಗು. ಹಾಂ ಸರಿ. ಸೂಜಿ ಮಲ್ಲಿಗೆ ಗಿಡ, ಸೂಜಿ ಮಲ್ಲಿಗೆ ಹೂವು. ನೋಡಿ ನಾನು ಬಿಡಿಸೋದು ಮಾಡು ನೀನು ಇರು. ಹಾಂ, ನಾನು ಹಿಂಗೆ ಹಿಡ್ಕೋ, ಓಕೆನಾ? ಹಂಗೆ ಹಿಡ್ಕೊ, ಆಫ್ ಮಾಡ್ಬೇಡ, ನಾನು ಹೇಳೋವರೆಗೂ. ನನ್ನ ಮಗ ಮೊಬೈಲ್ ಕೊಡು ಮಮ್ಮಿ, ನಾನೇ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದ. ನೋಡಲ್ಲಿ ಪಿಕಾಕ್ ಸೌಂಡ್ ಮಾಡ್ತಾ ಇದ್ದೆ. ಇಲ್ಲ ಅಯ್ಯೋ, ಫೋನ್ ಎತ್ಕೊಳ್ಳೋ, ಅಲ್ಲಿ ಕಾಣಲ್ಲ, ಅದು ಸೌಂಡ್ ಕೇಳಿಸ್ತೈತೆ ಅಷ್ಟೇ. ಅದು ವಿಡಿಯೋ ಮಾಡ್ತಾ ಇದ್ದೊಂದು ಪಿಕಾಕ್ ಸೌಂಡ್ ಕೇಳಿಸ್ತಾ ಇದೆ ಅಂದ ತಕ್ಷಣ ಮೊಬೈಲ್ನೇ ನೆಲಕ್ಕೆ ಹಾಕ್ಬಿಟ್ಟು ಹೊಂಟು. ನಾನು ಡೈಲಿ ಬರೋಲ್ಲ ತೋಟದ ಹತ್ರ, ಇವತ್ತೇನೋ ಬರಬೇಕು ಅನ್ನಿಸ್ತು. ಹಾಗೆ ಮಲ್ಲಿಗೆ ಹೂವು ಇದೆ ಅಂತ ಹೇಳ್ದ. ಸೊ ಹಂಗೆ ಮಲ್ಲಿಗೆ ಹೂವು ಬಿಡಿಸ್ಕೊಂಡು ನಿಮಗೆಲ್ಲ ಹಾಗೆ ತೋಟದೊಂದು ವ್ಯೂ ತೋರಿಸೋಣ ಅಂದ್ಬಿಟ್ಟು ಕರ್ಕೊಬಂದೆ. ನನ್ನ ಮಗ ಅವ್ರ ಮಾವನ ತಲೆ ತಿನ್ನಕ್ಕೆ ಹೋಗೋನೆ. ಅವ್ನು ಕೆಲಸ ಮಾಡ್ತಾಯಿದ್ರೆ ಇವ್ನು ಡಿಸ್ಟರ್ಬ್ ಮಾಡೋದೇ ಆಗುತ್ತೆ. ಎಲ್ಲ ಮಲ್ಲಿಗೆ ಹೂವನೇ ಕಾಣಿಸ್ತಿಲ್ಲ. ಅದೇ ಒಂದು ಇದು ನೆಲ್ಲವರೆ ಗಿಡ.
ಸೇವಂತಿಗೆ ಹೂವಿನ ಗಿಡ ಸಿಕ್ತು, ಕಿತ್ಕೊಂಡಿದ್ದೀವಿ. ಸೊ ನೋಡಬೇಕು ಅದು ಪಾಟಲ್ಲಿ ಹಾಕಿದ್ರೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಪಾಟಲ್ಲಿ ಹಾಕೋಣ ಅಂದ್ಬಿಟ್ಟು ಕಿತ್ಕೊಂಡಿದ್ದೀವಿ. ಟ್ರೈ ಮಾಡೋಣ ಅಂತ. ಪಾಟಲ್ಲಿ ಬಂದರೆ ಹೂವು ಆಗುತ್ತಲ್ಲ. ಸೊ ನೋಡಬೇಕು ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಕಿತ್ಕೊಂಡಿದ್ದೀವಿ. ಇದು ಸೋರೆಕಾಯಿ ಗಿಡ. ಪಾಪ ತುಳಸಿ ಗಿಡ ಹಾಳಾಯ್ತದೆ. ತುಳಸಿ ಗಿಡ. ಇದು ಕನಕಾಂಬರ ಗಿಡ. ಅದು ಫಸ್ಟ್ ಕಟ್ಟೆ ಇದ್ದಿದ್ದ ಜಾಗ. ಇವಾಗ ಕಟ್ಟೆ ಏನಿಲ್ಲ, ನೀರು ಬಿಡ್ತಲ್ಲ. ಇವಾಗೆಲ್ಲ ಡ್ರಿಪ್ ಮಾಡಿರೋದಲ್ಲ, ನೀರೇನು ಬಿದ್ದಿಲ್ಲ. ಸಂಜೆ ತೋಟಕ್ಕೆ ಹೋಗಿದ್ರಿಂದ ನಮಗೆ ಸನ್ಸೆಟ್ ನೋಡ್ಲಿಕ್ಕೆ ಸಿಕ್ತು. ಸೊ ನೈಟ್ ಆಯ್ತು. ಇವಾಗ ಅನ್ನ ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ. ಸೊ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಸರಿ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ರಾಗಿ ಸರಿ ತಿನ್ಸಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಸೊ ನಾನು ಸರಿ ತಿನ್ಸ್ಬೇಕು ಬರೋ ಅಷ್ಟರಲ್ಲಿ ದೊಡ್ಡವ್ರದ್ದೆಲ್ಲ ಊಟ ಆಗಿರುತ್ತೆ. ಸೊ ಮಂಗಳವಾರ ಬರ್ತೀನಿ ಅಂತ ಹೇಳಿದ್ರು ತನು. ಸೊ ಸಡನ್ನಾಗಿ ಬಂದು ಸಂಡೇನೇ ಸರ್ಪ್ರೈಸ್ ಕೊಟ್ಟರು. ಸೊ ನೆಕ್ಸ್ಟು ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಅವ್ರದ್ದು ಚೆಕಪ್ ಇತ್ತು ನನ್ನ ಮಗಳದು. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ನಮ್ಮದು ಬುದ್ಧ ಮಾತ್ರ ಸೂಪರಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಮನೆಗೆ ಬಂದಾಗ 10 ಗಂಟೆ ಆಗಿತ್ತು. ಸೊ ಅನ್ವಿತಾ ಮಲಗಿದಲ್ಲಿ ನಾವು ಮಲ್ಕೋತೀವಿ. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.